ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲ್ ಆಗಿ ಒಂದು ಚಿಕನ್ ಸುಕ್ಕ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರಲ್ಲಿ ಒಂದು 10-20 ಗೋಡಂಬಿ, ಅರ್ಧ ಇಂಚಷ್ಟು ಶುಂಠಿ, 2 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 1 ಮುಷ್ಟಿಯಷ್ಟು ತೆಂಗಿನಕಾಯಿಯನ್ನು ಹಾಕೋಬೇಕು. ನಾನಿಲ್ಲಿ ಇದು ಅರ್ಧ kg ಚಿಕನ್ಗೆ ಈ ಮಸಾಲವನ್ನು ರೆಡಿ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಇದನ್ನು ನೀರನ್ನು ಹಾಕದೇನೆ ತರಿಯಾಗಿ ಇದನ್ನು ರುಬ್ಕೊಳ್ಳೋಣ. ಈಗ ಇನ್ನೊಂದು ಬಾಣಲೆಗೆ ಒಂದು 3 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಯಾಕಂದರೆ ನಾನೇನು ಇಲ್ಲಿ ಚಿಕನ್ ಬೇಯಿಸಬೇಕಂದ್ರೆ ನೀರನ್ನು ಸೇರಿಸ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆಯನ್ನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 2 ಈರುಳ್ಳಿಯನ್ನು ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಚಾನಲ್ಗೆ ಹೊಸಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಸಾಮಾನ್ಯವಾಗಿ ಚಿಕನ್ ಸುಕ್ಕ ದೋಸೆ ಜೊತೆ ಇರ್ಬೋದು, ಚಪಾತಿ ಜೊತೆ, ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ. ಮತ್ತು ನಾವು ಇದನ್ನು ಒಂದು ಸ್ವಲ್ಪ ಬೇಗನೆ ಮಾಡ್ಕೋಬೋದು ಫ್ರೆಂಡ್ಸ್. ಒಂದು 20 ನಿಮಿಷದಲ್ಲಿ ಈ ಚಿಕನ್ ಸುಕ್ಕವನ್ನು ರೆಡಿ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಒಂದು ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ಇದಕ್ಕೆ ಒಂದು 2 ಟೊಮೆಟೊ ಹಣ್ಣನ್ನು ಕೂಡ ಹಾಕ್ಕೊತೇನೆ. ನಾನು ಯಾವಾಗಲೂ ಟೊಮೆಟೊ ಹಣ್ಣು ಹಾಕ್ಕೊಂಡಾಗಲೇ ಅದಕ್ಕೆ ಉಪ್ಪು ಮತ್ತು ಅರಿಶಿಣವನ್ನು ಹಾಕ್ಕೊತೇನೆ. ಯಾಕಂದರೆ ಸ್ವಲ್ಪ ಟೊಮೆಟೊ ಹಣ್ಣು ಬೇಗನೆ ಮೆತ್ತಗಾಗಲಿ ಅಂತ ನಾನು ಅದ್ರ ಜೊತೆನೇ ಅರಿಶಿಣ ಉಪ್ಪನ್ನು ಸೇರಿಸ್ಕೊತೇನೆ ಫ್ರೆಂಡ್ಸ್. ಈಗ ಈ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನು ಮೊದಲೇ ತೊಳೆದಿಟ್ಟಂಥ ಚಿಕನನ್ನು ಈಗ ಇದಕ್ಕೆ ಹಾಕ್ಕೊತಿದ್ದೇನೆ. ಇಲ್ಲೇನು ನಾನು ನೀರನ್ನು ಸೇರಿಸ್ಕೊಳ್ಳೋದಿಲ್ಲ ಫ್ರೆಂಡ್ಸ್, ಇದನ್ನೊಂದು ಅಬ್ಸರ್ವ್ ಮಾಡಿ. ಇಲ್ಲಿ ಒಟ್ಟು ಎಲ್ಲೂ ನಾನು ನೀರನ್ನು ಮಾತ್ರ ಸೇರಿಸ್ಕೊಳ್ಳೋದಿಲ್ಲ, ಬರೀ ಎಣ್ಣೆಯಲ್ಲಿ ಒಂದು 15 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಟೊಮೆಟೊ ಹಣ್ಣಿನಲ್ಲಿರೋ ನೀರಿರ್ಬೋದು, ಚಿಕನ್ನಲ್ಲಿರುವ ನೀರಿನ ಅಂಶದಲ್ಲಿ ಬೇಯಬೇಕು ಫ್ರೆಂಡ್ಸ್. ಈಗ ಒಂದು 10 ನಿಮಿಷ ಆದಮೇಲೆ ನಿಮಗೆ ಖಾರಕ್ಕೆ ನೋಡಿಕೊಂಡು ಅಚ್ಕಾರದ ಪುಡಿ ಮತ್ತು ಅವಿಜ ಮತ್ತು ಜೀರಿಗೆ ಪುಡಿ ಒಂದು 1.5 ಚಮಚದಷ್ಟು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ನಾನು ಮನೆಯಲ್ಲಿ ಅವಿಜ ಮತ್ತು ಜೀರಿಗೆಯನ್ನು ಪುಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಅವೆರಡನ್ನು ಒಟ್ಟಿಗೆ ಸೇರಿಸಿ ಹಾಕ್ಕೊತೇನೆ. ಈಗ ಇದೆಲ್ಲ ಖಾರ ಪುಡಿ ಹಾಕ್ಕೊಂಡ್ಮೇಲೆ ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಚಿಕನ್ ಜೊತೆ ಖಾರ ಪುಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಗೋಡಂಬಿ ಮತ್ತು ತೆಂಗಿನಕಾಯಿ ಪೇಸ್ಟ್ ಇರುವುದನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. ಈಗಲೂ ತಿನ್ನೋಕೆ ಇದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಆದರೆ ಈಗ ನಾನು ರೆಡಿ ಮಾಡ್ಕೊಂಡಿರುವಂಥ ತೆಂಗಿನಕಾಯಿ ಮತ್ತು ಗೋಡಂಬಿ ಪೇಸ್ಟನ್ನು ಈಗ ಹಾಕ್ಕೊತಿದ್ದೇನೆ. ಈಗ ತೆಂಗಿನಕಾಯಿ ಮತ್ತು ಗೋಡಂಬಿ ಪೇಸ್ಟನ್ನು ಹಾಕ್ಕೊಂಡ್ಮೇಲೆ ನಿಮಗೆ ಎಷ್ಟು ಡ್ರೈ ಬೇಕೋ ಅಷ್ಟು ಡ್ರೈ ಆಗಿ ನೀವು ಇದನ್ನು ಫ್ರೈ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನಿಮಗೆ ಉಪ್ಪು ಕಡಿಮೆ ಅನಿಸಿದರೆ ಉಪ್ಪನ್ನು ಹಾಕ್ಕೋಬೋದು. ಗ್ಯಾಸನ್ನು ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಗೋಡಂಬಿಯಲ್ಲಿರೋ ಎಣ್ಣೆ ಅಂಶ ಇರೋದರಿಂದ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರ ಜೊತೆಗೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ನಾನಿದು ಗರಂ ಮಸಾಲ ಪುಡಿಯನ್ನು ಕೂಡ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವುದರಿಂದ ನಿಮ್ಗೆ ಹಳೆ ವಿಡಿಯೋದಲ್ಲಿ ನೋಡಿದರೆ ಗರಂ ಮಸಾಲ ಪುಡಿಯನ್ನು ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬೋದು ಅಂತ ನೀವು ನೋಡ್ಕೋಬೋದು ಫ್ರೆಂಡ್ಸ್. ಈಗ ನಿಮ್ಗೆ ಎಷ್ಟು ಸುಕ್ಕ ಬೇಕೋ ಅಷ್ಟು ನೋಡಿಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ಈಗ ನಾನೊಂದು 2-3 ಹಸಿಮೆಣಸಿನ್ಕಾಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಯಾಕಂದರೆ ಅದು ಮಧ್ಯಕ್ಕೆ ಸಿಕ್ಕರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿದಿರಲ್ಲ ಫ್ರೆಂಡ್ಸ್, ನಾನು ಎಷ್ಟು ಈಸಿಯಾಗಿ ಒಂದು ಸಿಂಪಲ್ ಆದ ಚಿಕನ್ ಸುಕ್ಕ ರೆಡಿ ಮಾಡಿದೆ ಅಂತ. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.